ಅವನೇನು ಅಷ್ಟು ದೊಡ್ಡ ಇದಲ್ಲ, ನಾವೇ ಅವನ್ನ ದೊಡ್ಡದಾಗಿ ಬಿಂಬಿಸ್ತಿರೋದು. ಭಾಳ ತೂಕ ಕಮ್ಮಿ. ಅವನು ಒಂದು MLA ಆಗಿ ಹೆಂಗೆ ಸ್ಪೀಚ್, ಅವನು ಎಜುಕೇಟೆಡ್ ಅಂತಾನೆ, ಹೆಂಗೆ ಮಾತಾಡಬೇಕನ್ನೋ ಪರಿಜ್ಞಾನ ಇಲ್ಲ. ಅವನೆಲ್ಲ ಏನು ರಾಜಕೀಯ ಮಾಡ್ತಾನೆ. ಅವನಿಗೆ ನಾನು ಕಪ್ಪೆರಾಯ ಅಂತ ನಾಮಕರಣ ಮಾಡ್ತಾ ಇದ್ದೀನಿ. ಇನ್ಮೇಲೆ ಅದೇ ಅವನ ಹೆಸರು. ಹೌದು, ವಟ ವಟ ಅಂತಿರ್ತಾನೆ ಅವನು ಮಾತಾಡೋದು. ಅವನು ಮಾತು ಯಾವಾಗೂ ವಟ 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 ಅಂತ ಮಾತಾಡ್ತಿರ್ತಾನೆ ಅಲ್ವಾ. ಒಂದು ಎಜುಕೇಟೆಡ್ ಆಗಿ ಅವನು ಏನು ಯಾರ ಬಗ್ಗೆ, ಯಾಕೆ ನಮ್ಮ ದಾವಣಗೆರೆ ಲೀಡ್ರುಗಳ ಬಗ್ಗೆ ಅವನು ಮಾತಾಡೋಕೆ ಅವನು ಯಾರು? ಎಲೆಕ್ಷನ್ ಸಹಜ ಸರ್. ಈಗ ಎಲೆಕ್ಷನ್ ಇದ್ದಾಗ ನಾವು ಜಿದ್ದಾಜಿದ್ದಿ ಕೆಲಸ ಮಾಡ್ತೀವಿ. ಎಲೆಕ್ಷನ್ ಮುಗಿದ್ಮೇಲೆ ಮತ್ತೆ ಯಥಾ ಪ್ರಕಾರ ನಾವು ಇರ್ತೀವಿ. ಇವನು ಸುಮ್ಮನೆ ಎಲ್ಲದನ್ನು ಮುಚ್ಕೊಂಡಿರ್ಬೇಕು. ಅವನು ಸುಮ್ಮನೆ ನಮ್ಮ ಹತ್ರ ಬಂದ, ನಮ್ಮದು ಲ್ಯಾಂಗ್ವೇಜ್ ಬೇರೆ. ಅವನು ಬಿಟ್ಟಿದ್ದೀವಿ ದಾವಣಗೆರೆ ಒಳಗೆ ಅಂದರೆ ಅವನು ಏನೋ ಯಾವುದೋ ಒಂದು ಇದರಲ್ಲಿ ಬಂದಿದ್ದಾನೆ ಅಂತ ಅಂದ್ಕೊಳ್ರಿ ಅಷ್ಟೇ. ಟೈಮ್ ಚೆನ್ನಾಗಿದೆ, ಪೊಲೀಸ್ನವ್ರು ಇಟ್ಕೊಂಡು ಬಂದಿರ್ಬೋದು ಅಷ್ಟೇ. ಬೇರೆ ಟೈಮ್ನಾಗ ಬಂದರೆ ಅವನು ನಾದ್ ಬಿಡ್ತಾರೆ ಜನ. ಓಕೆ, ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರದ ಶಾಸಕರು ನಮ್ಮ ದಾವಣಗೆರೆಗೆ ದೊಡ್ಡದಾಗಿ ಆಗಮಿಸಿದ್ರು. ಯಾಕಂದರೆ ನಮ್ಮ ಭಾರತೀಯ ಜನತಾ ಪಕ್ಷ ನಿಮ್ಮೆಲ್ಲರ ಸಂಸ್ಕೃತ ಪಕ್ಷ. ಯಾಕಂದರೆ ನಾವೆಲ್ಲ ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ಒಂದು ಸಂಸ್ಕೃತ ಭಾರತೀಯ ಆರ್ಯರ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ಮಾತೆಯಾಗೋ ಹಾಗೆ ನಮ್ಮ ಭಾರತೀಯ ಪಕ್ಷ ಅಂತ ತಿಳ್ಕೊಂಡಿದ್ದೀವಿ. ಆ ಭಾರತೀಯ ಜನತಾ ಪಾರ್ಟಿಗೆ ಅವ್ನು ಮಾತಾಡ್ತಾನೆ ಅಂದರೆ ಇವರಿಗೆ ಬೇರೆ ಥರನೇ ಮಾತಾಡಬೇಕಾಗತ್ತೆ. ಅದು ಅಚ್ಚ ಕನ್ನಡದಲ್ಲಿ ಮಾತಾಡಿದರೆ ಬೇರೆ ಥರ ಅರ್ಥ ಆಗುತ್ತೆ. ಆ ಥರ ಯಾವುದೇ ಆಗಲಿ ಸ್ವಾಮಿ, ನೀವು ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿದ್ದರೆ ನೀವು ಅಲ್ಲಿ ತೋರಿಸ್ರಿ ಏನಿದ್ರು. ನೀವು ಬೇರೆ ಊರಿಂದ ಬಂದು ದಾವಣಗೆರೆ ತೋರ್ಸಕ್ಕೆ ಬರಬೇಡ್ರಿ. ನಿಮ್ಮ ಅವತಾರ ಏನೇ ಇದ್ರೂ ಕೂಡ ಇಲ್ಲೂ ಘಟಾನುಘಟಿಗಳ ನಾಯಕರು ಇದ್ದಾರೆ, ನಾಯಕಿಯರು ಕೂಡ ಇದ್ದಾರೆ ದಾವಣಗೆರೆಯಲ್ಲಿ. ಯಾಕಂದರೆ ಇವಾಗ ಬರೀ ಒಂದೇ ಮಾತಿಗೆ ಅಷ್ಟೇ ಸುಮ್ಮನಾಗಲ್ಲ. ನಿಮಗೆ ಇವತ್ತಿನ ದಿವಸ ಏನು ಪರ್ಕೆ ಸೇವೆ ಆಗಿರ್ಬೋದು, ಸ್ಯಾನಿಟೈಸ್ ಸೇವೆ ಇರ್ಬೋದು, ಮತ್ತು ಬೇರೆ ಬೇರೆ ಥರಗಳಿದ್ದಾವೆ. ಆ ಥರ ಎಲ್ಲ ಸೇವೆ ಮಾಡಿ ನಿಮಗೆ ದಾವಣಗೆರೆಗೆ ವೆಲ್ಕಮ್ ಮಾಡಿದ್ದೀವಿ ನಾವು. ಹೌದ್ರಾ? ಇದನ್ನು ದಾವಣಗೆರೆ ಜನತೆ ಅರ್ಥ ಮಾಡಿಕೊಂಡು ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕಬಾರ್ದು ಅನ್ನೋದನ್ನು ದಯವಿಟ್ಟು ತಿಳುವಳಿಕೆ ಮಾಡಿ ಬಿ ಜೆ ಪಿಗೆ ಓಟ್ ಹಾಕಿ ದಯವಿಟ್ಟು ಶ್ರೀನಿವಾಸ್ ದಾಸ್ ಕಾರ್ಯಪ್ಪನವ್ರಿಗೆ ಗೆಲ್ಲಿಸ್ಬೇಕು ಅಂತೇಳಿ ಈ ರೀತಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಚೇತನ ಶಿವಕುಮಾರ್, ಸಮಾಜ BJP ಮುಖಂಡರು, ಮಹಿಳಾ ಮುಖಂಡರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.